ಜಯಂತಿ ಆಚರಣೆ. ದತ್ತ ನಾಮ ಸ್ಮರಣೆಯಿಂದ ಸಂಕಷ್ಟಗಳು ದೂರ. ನಾರಾಯಣರಾವ್ ವೈದ್ಯ. ದತ್ತ ನಾಮ ಸ್ಮರಣೆಯಿಂದ ಸಂಕಷ್ಟಗಳು ದೂರಾಗಲಿವೆ ಎಂದು ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು. ಅವರು ಮಂಗಳವಾರದಂದು ನಗರದ ಶಾರದಾ ದೇವಸ್ಥಾನದಲ್ಲಿ 14ನೇ ವರ್ಷದ ಶ್ರೀ ದತ್ತ ಜಯಂತ್ಯೋತ್ಸವ ಸಮಾರಂಭದ ಗರಿಮ ಸಭೆಯನ್ನ ಉತ್ತೇಜಿಸಿ ಮಾತನಾಡಿದರು. ಮಹಾಸತಿ ಅನಸೂಯ ಹಾಗೂ ಅತ್ರಿ ಮುನಿಗಳ ದಂಪತಿಗಳ ಪುತ್ರನಾಗಿ ಜನಿಸಿದ ಶ್ರೀ ದತ್ತಾತ್ರೇಯ ಗುರುಗಳು ತ್ರಿಮೂರ್ತಿ ಅವತಾರಗಳಾಗಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿದವರು. ಹುಟ್ಟಿದ ಜನ್ಮ ಸಾರ್ಥಕತೆಗೆ ಗುರು ಚರಿತ್ರೆ ಪಾರಾಯಣ ಅವಶ್ಯವಾಗಿದ್ದು, ಇದರಿಂದ ಸುಖಿ ಸಮಾಜ ನಿರ್ಮಾಣವಾಗುವುದು ಎಂದು ತಿಳಿಸಿದರು. ಅವರು ಶ್ರೀಪಾದ ವಲ್ಲಭರಾಗಿ, ನರಸಿಂಹ ಸರಸ್ವತಿಯಾಗಿ, ನರಹರಿ ಅವತಾರಗಳಲ್ಲಿ ಇಂದಿಗೂ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಬರುತ್ತಿದ್ದಾರೆ ಎಂದು ತಿಳಿಸಿದರು. ನಾಳೆ ದತ್ತ ಜನ್ಮೋತ್ಸವ ಪ್ರಯುಕ್ತ ಎಂದಿನಂತೆ ಭಜನೆ, ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು. ಇದಕ್ಕೂ ಪೂರ್ವದಲ್ಲಿ ದತ್ತ ಪಾದುಕೆಗಳಿಗೆ ಅಭಿಷೇಕ, ರುದ್ರಾಭಿಷೇಕ, ಅಷ್ಟೋತ್ತರ ಪಾರಾಯಣ ಸೇರಿದಂತೆ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಹಾಗೂ ತಂಡದವರಿಂದ ಸಂಕಲ್ಪ ಪಲ್ಲಕ್ಕಿ ಉತ್ಸವ, ತೊಟ್ಟಿಲು ಉತ್ಸವ, ಶ್ರೀ ಶಾರದಾ ಶಂಕರ ಭಕ್ತ ಭಜನಾ ಮಂಡಳಿಯವರಿಂದ ಭಜನೆ ಇತ್ಯಾದಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಸಾಂಗತ್ಯವಾಗಿ ಜರುಗಿದವು. ಈ ಸಂದರ್ಭದಲ್ಲಿ ಜಗನ್ನಾಥರಾವ್ ಅಳ್ವಂಡಿಕರ್, ರಾಘವೇಂದ್ರ ಅಳ್ವಂಡಿಕರ್, ದತ್ತಾತ್ರೇಯ ಶಂಕರಣ್ಣ ಹೊಸಳ್ಳಿ, ಅಕ್ಷಯ್, ರಮೇಶ್ ಅಳ್ವಂಡಿ, ಶ್ರೀನಿವಾಸ್, ಬಾಲಕೃಷ್ಣ ದೇಸಾಯಿ, ಶ್ರೀಪಾದ ಮುದೋಳ್ಕರ್, ವೇಣು ಅಳ್ವಂಡಿ ಭಜನಾ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು. ದತ್ತ ಜಯಂತ್ಯೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಗಂಗಾವತಿಯಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ, ಗುರು ದ್ವಾದಶಿ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿ ದತ್ತ ಭಕ್ತರು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ದತ್ತ ಭಕ್ತರು ವಿಶೇಷವಾಗಿ ಇರುವ ಕಾರಣ ಇಲ್ಲಿ ಶ್ರೀ ಕ್ಷೇತ್ರ ಗಾಣಾಪುರ, ಶ್ರೀ ಕ್ಷೇತ್ರ ಕುರುಗಡ್ಡಿ ಅಂದರೆ ದತ್ತಾತ್ರೇಯನ ಅವತಾರಗಳಾದ ಶ್ರೀಪಾದ ಶ್ರೀವಲ್ಲಭ ಹಾಗೂ ನರಸಿಂಹ ಸರಸ್ವತಿ ಸ್ವಾಮಿಗಳ ಒಂದು ಪುಣ್ಯಸ್ಥಳ ಇಲ್ಲೇ ಇರೋದ್ರಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ದತ್ತ ಭಕ್ತರು ನನಗನ್ಸಿದ ಮಟ್ಟಿಗೆ ಅತ್ಯಂತ ಹೆಚ್ಚಾಗಿ ಸಿಗುತ್ತಾರೆ. ನಾವು ಗಂಗಾವತಿಯಲ್ಲಿ ಸುಮಾರು 50 ವರ್ಷಗಳ ಕಾಲ 50 ವರ್ಷಗಳಿಂದ ನಾವು ದತ್ತ ಜಯಂತಿ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೀವಿ. ನಮಗೆ ಶೃಂಗೇರಿ ಶಂಕರ ಮಠದವರು ಜಾಗ ಕೊಡುವುದಕ್ಕೆ ಪೂರ್ವವಾಗಿ ನಾವು ಶ್ರೀ ಅಪ್ಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಗುರುನಾಥ ಭಟ್ ಸಿದ್ಧಾಂತಿ, ನಂತರ ಕೃಷ್ಣಭಟ್ ಸಿದ್ಧಾಂತಿ, ತದನಂತರ ಅನಂತಭಟ್ ಸಿದ್ಧಾಂತಿಯವರ ನೇತೃತ್ವದಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಇರುವ ಪಾದುಕೆಗಳಿಗೆ ದತ್ತ ಜಯಂತಿ ಉತ್ಸವವನ್ನು ನಿರಂತರವಾಗಿ 50 ವರ್ಷಗಳ ಕಾಲ ಅಲ್ಲಿ ನಾವು ಮಾಡಿದ್ದೀವಿ. ನಂತರ 2010-11ರಲ್ಲಿ ನಾವೆಲ್ಲರೂ ಒಂದು ವಿಷಯ ತೀರ್ಮಾನ ತೆಗೆದುಕೊಂಡ್ವಿ. ಎಲ್ಲರಿಗೂ ವಯಸ್ಸಾಗ್ತಾ ಬಂತು. ಕ್ಷೇತ್ರ ಕುರುಗಡ್ಡಿಗೆ, ಗಾಣಗಾಪುರಕ್ಕೆ ಹೋಗಲಿಕ್ಕೆ ಅನಾನುಕೂಲ ಆದವರಿಗೆ ನಾವು ದತ್ತ ಜಯಂತಿ ಕಾರ್ಯಕ್ರಮ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ನಮ್ಮ ವೇದಮೂರ್ತಿ ಮಹೇಶ್ ವಿಜ್ಞಾಪನೆ ಮಾಡಿದಾಗ